ಅಂದರೆ ಫಸ್ಟ್ ಟೈಮ್ ವೋಟಿಂಗ್ ಅಲ್ಲ, ನಾವು ಬೆಂಗಳೂರಿಂದ ಬಂದ್ವಿ. ಸೊ ಅದು ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗಿ ಪ್ರೌಡ್ ಅನ್ನಿಸ್ತಾ ಇದೆ ನನ್ನ ಬಗ್ಗೆ. ಲೈಕ್ ಅಲ್ಲಿಂದ ಬಂದು ಒಂದು ವೋಟ್, ಎವ್ರಿ ವೋಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಚೆನ್ನಾಗಿ ಅನ್ನಿಸ್ತು ಬಂದು ವೋಟ್ ಮಾಡೋದು. ಆಮೇಲೆ ಎಲ್ಲರೂ ಬಂದು ವೋಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪೋಲಿಂಗ್ ಸ್ಟೇಷನ್ ಬಂದಾಗ ಯಾವ ರೀತಿ ವಾತಾವರಣ ಹೇಗಿತ್ತು? ಖುಷಿ ಆಯ್ತಾ? ಹಾಂ, ತುಂಬ ಚೆನ್ನಾಗಿತ್ತು. ಅಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ಎಲ್ಲ ಚೆನ್ನಾಗಿತ್ತು. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಯುವ ಮತದಾರರು ಬಹಳ ಉತ್ಸಾಹದಿಂದ ಇವತ್ತು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಯುವ ಮತದಾರರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ರಿ, ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸು? ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದು ವೋಟ್ ಮಾಡೋದು ಚೆನ್ನಾಗಿತ್ತು. ಎಲ್ಲಿಂದ ಬಂದು ವೋಟ್ ಮಾಡಿದ್ರಿ? ವೋಟ್ ಮಾಡೋ ಸಲುವಾಗಿ ಊರಿಗೆ ಬಂದಿದ್ರಾ ಅಥವಾ ಹೇಗೆ? ನಾನು ಬರೀ ವೋಟ್ ಮಾಡೋಕ್ಕೆ ನಾನು ಬೆಂಗಳೂರಿಂದ ಬಂದೆ. ನಮಗೆ ರಜೆ ಇದ್ದಿದ್ದಿಲ್ಲ, ಬಟ್ ಇದು ಒಂದು ಫೀಲ್ಡ್ ಸಂಬಂಧ ನಾನು, ಆಮೇಲೆ ರೆಸ್ಪಾನ್ಸಿಬಿಲಿಟಿ ಸಂಬಂಧ ನಾನು ಇಲ್ಲಿ ಬಂದು ವೋಟ್ ಮಾಡಿದೆ ಅಷ್ಟೇ. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗಿದೆ. ಏನು ಹೇಳ್ತೀರಿ? ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ರಿ? ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೆ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮು ಇದೇ ವರ್ಷ 18 ಆಗಿದ್ದು, ಮತ್ತು ಎಲೆಕ್ಷನ್ ವೋಟರ್ ಕಾರ್ಡ್ ಮಾಡಿಸ್ಕೊಂಡು, ಆಮೇಲೆ ನಾನು ಬೆಳಗಾಮಿಂದ ಬಂದಿದ್ದೇನೆ ಬರೀ ವೋಟಿಂಗ್ ಆಗಿ. ಆ್ಯಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಐ ಆಮ್ ಫೀಲಿಂಗ್ ಗ್ರೇಟ್ ಟು ಬಿ picked up for the thing, and really great that the people are holding the elections very clearly. ಒಳಗಡೆ ತುಂಬ ಚೆನ್ನಾಗಿ ವಾತಾವರಣ ಇದೆ ಎಲ್ಲ. The election staff committee is very nice, and yeah, good thing. Thank you. ಓಕೆ, ನಿಮ್ಮ ದೃಷ್ಟಿಯಲ್ಲಿ ವೋಟಿಂಗ್ ಅಂದರೆ ಯಾವ ರೀತಿ ಇರ್ತಾ ಇತ್ತು ಹಿಂದೆ ನೀವು ಕಲ್ಪನೆ ಮಾಡಿದಾಗೆ? ಇಲ್ಲಿ ಬಂದಾಗ ಹೊಸದಾಗಿ ಏನನ್ನ ನೋಡ್ಕೊಂಡ್ರಿ, ಏನು ಖುಷಿ ಆಯಿತು? ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಥರ ಅಂತ, ಆದರೆ EVM ನಾನು ನೋಡಿದ್ದಿಲ್ಲ ಯಾವತ್ತು. ದ ಫಸ್ಟ್ ಟೈಮ್ ಸೀಯಿಂಗ್ ಅನ್ EVM ಆ್ಯಂಡ್ ವೋಟಿಂಗ್. ನನ್ನ ಪ್ರೊಸೀಜರ್ ಏನು ಗೊತ್ತಿರಲಿಲ್ಲ. ಏನು ಐ ಹ್ಯಾವ್ ನೆವರ್ ಬೀನ್ ಇನ್ ಸಿಚುವೇಶನ್ ಟು ಬಿ ವೋಟ್ ಬಿಫೋರ್. ಮೈನರ್ ಆಗಿದ್ದೆ. ಆಮೇಲೆ ಫಸ್ಟ್ ಟೈಮ್ ವೋಟ್ ಅಂತ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಪೋಲಿಂಗ್ ಸಿಸ್ಟಮ್ ನೋಡಿ ಖುಷಿ ಆಯಿತು? ಹಾಂ, ಪೋಲಿಂಗ್ ಸಿಸ್ಟಮ್ ನೋಡಿ ಖುಷಿ ಆಯಿತು. ಆ್ಯಂಡ್ ಸ್ಟಾಫ್ ಕಮಿಟಿ ಕೂಡ ತುಂಬ ಚೆನ್ನಾಗಿದೆ. ದೇ ಆರ್ ವೆರಿ ಕೈಂಡ್. ಇದು ಯುವ ಮತದಾರರು ಹೇಳುವಂಥ ಮತ್ತು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.